ಏ ಆರ್ ಸಿ ಬಿ ಒಂದ್ ಮೇಲೆ ಕಪ್ ಗೆದ್ದದೇನ ಕಪ್ಪಿನ ಮಾರಿ ನೋಡಿರೇನ ಕಪ್ಪಲ್ಲ ನಿಮ್ ಕೈಯಾಗ ಚಿಪ್ ಹಿಡ್ಕೊರ್ ಚಿಪ್ಪ. ಇದು ಪ್ರತಿ ವರ್ಷಗತ್ಲೆ ಅಲ್ಲ, ಇದು 18ರ ಹೊಸ ಅಧ್ಯಾಯ. ಅದು 18ರ ಹೊಸ ಅಧ್ಯಾಯ. ಇದು ಪ್ರತಿ ವರ್ಷಗತ್ಲೆ ಅಲ್ಲ, ಈ ವರ್ಷ ಭಾಳ ಹೊಸ ಅದ. ಹೊಸ ಅಧ್ಯಾಯ ಹೋದ್ ಸಲ ಚಾಲು ಆಗ್ಯದಂತಿದ್ರು, ಆದ್ರೆ ಈಗ ಹೊಸ ಹಿಸ್ಟ್ರಿನೇ ಬರೀಲಿಕ್ಕೆ ನಿಂತದ ಆರ್ ಸಿ ಬಿ. ಎಸ್, ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಜಸ್ಟ್ ಒಂದು ರೋಲ್ ಪ್ಲೇ ಇತ್ತದ, ಅದು ನೀವೆಲ್ಲರೂ ನೋಡಿದ್ರು. ಬಟ್ ಅದನ್ನ ಏನಂತಂದ್ರೆ ಒಬ್ಬೊಬ್ರು ಆರ್ ಸಿ ಬಿದ ಫ್ಯಾನ್ಸ್ನು ಅನುಭವಿಸ್ ಬಂದಿದ್ದ ಕ್ಷಣ ಐತದ. ಎಷ್ಟು ವರ್ಷದಿಂದ, ಎಷ್ಟು ದಿನದಿಂದ, ಎಷ್ಟು IPL ಮ್ಯಾಚಸ್ ಮುಗ್ದು ನಾವು ಎಷ್ಟು ಸಲ ಅನುಭವಿಸೀವಿ. ಯಾವ ಸ್ಟೇಜಿಗೆ ಹೋಗ್ಬಿಟ್ಟಿದ್ರ ಅಂದ್ರೆ ಆರ್ ಸಿ ಬಿ ಫ್ಯಾನ್ ಆಗಿ ಆರ್ ಸಿ ಬಿಗೆ ಟ್ರೋಲ್ ಮಾಡು ಲೆವೆಲಿಗೆ ಇಳಿದ್ಬಿಟ್ಟಿದ್ರು. ಫಾರ್ ಎಕ್ಸಾಂಪಲ್, ನಾನೇ ಲಾಸ್ಟ್ ಒಂದು ಇದ್ರೊಳಗೆ ಅಂದಿದ್ದೆಲ್ಲ ವಿಡಿಯೋ ಒಳಗೆ ಚಂದ ಕಾಣತೀನ ಅಂತ. ನಾ ಹಿಂಗೇನೆ ಎಲ್ಲ ವಿಡಿಯೋದಾಗೂ ಚಂದ ಕಾಣ್ತೀನಿ ನಾನು. ಬೇಡ ಮಂಜ ಮಂದಿ ಈ ಚಸ್ಮಾ ಹಾಕೊಂಡ್ರೆ ಮಾಸಾಗಿ ಕಾಣ್ತಿರ್ಬೇಕು. ಕರೆ ನಾ ಪ್ರೊಫೆಷನಲಿ ಕುಡ್ಡಿ ಅನ್ಸೈತಿ. ಮ್ಯಾಚ್ ಯಾವ ಲೆವೆಲ್ನಾಗ ಆಡ್ಯಾರ ಅಂತಂದ್ರೆ ಈ ಥರ ಮಾಸ್ ಲೋಗ್ ಅಂತಂದ್ರು ಇರುವುದೇ ಅಲ್ಲ. ಸೊ ಏನಂತಂದ್ರೆ ಈಗ ನಾ ಈ ಚಶ್ಮಾ ಹಾಕೊಂಡಿದ್ದಕ್ಕೆ ನಂಗೆ ಮುಂದಿನ ಕಾಣಂಗಿಲ್ಲ. ಬ್ರೋ, ಏನು ಮ್ಯಾಚ್ ಆಯ್ತಂತ ಪ್ರತಿ ಸಲ ಹೆಂಗಾಗ್ಬಿಟ್ಟದಂದ್ರೆ ಈ IPL ಸೀಸನ್ ನಾ ಹೇಳಿದ್ದೆ ಅಲ್ಲ, ಮ್ಯಾಚ್ ಮುಗಿದು ಬರ್ರಿ ವಿಡಿಯೋ ಮಾಡೋಣ. ಯಾಕೆ ಮ್ಯಾಚ್ ವಿನ್ ಆಗ್ಯದ, ಅದು ಸೆಕೆಂಡರಿ ಮ್ಯಾಚ್ ವಿನ್ ಆದ್ಮೇಲೂ ವಿಡಿಯೋ ಮಾಡ್ತೀವಿ ನಾವು, ಇಲ್ಲಿ ಸೋತ್ರೂ ವಿಡಿಯೋ ಮಾಡ್ತೀವಿ. ಬಟ್ ಅದು ಖುಷಿ ಅದಲ್ಲ ವಿನ್ ಆದ್ಮೇಲೆ ಮಾಡೋದು. ಬ್ರೋ, ನಿನ್ನೆ ಮ್ಯಾಚ್ ನಮ್ಮನಿ ನಾಯಿನೇ ಹೆಂಗೆ ಓಡಾಡ್ಸ್ ಕಡಿತದ ಗೊತ್ತದ ಬ್ರೋ. ಆ ನಮನಿ ಮ್ಯಾಚ್ ಇತ್ತು ನಿನ್ನೆದ. ನಾವು ಹೋದ ಮ್ಯಾಚಿಗೆ ಹೇಳಿನಿ, ನಾವು ಆರ್ ಸಿ ಬಿದವ್ರು ಅದೇವು, ನಾವು ಟಾಸು ಗೆಲ್ತೇವೆ ಮ್ಯಾಚು ಗೆಲ್ತೀವಿ ಅಂತ ಹೇಳಿ. ಆ್ಯಂಡ್ ಏನಂತಂದ್ರೆ ನಿನ್ನೆ ಆರ್ ಸಿ ಬಿ ಟೀಮ್ ಅಂದರೆ ನಿನ್ನೆ ನಮ್ಮ ಟೀಮ್ದವ್ರದ್ದು ಟಾಸ್ ಗೆದ್ರೆ ಅದಾದ್ಮೇಲೆ ಮ್ಯಾಚ್ ಗೆದ್ರೆ. ಬಟ್ ಅವರು ನಮ್ಗೆ ಫಸ್ಟ್ ಬಾಲಿಂಗ್ ತೊಗೊಂಡ್ರೆ ಅದ್ರ ಒಳಗೆ ಬಾಲಿಂಗ್ ಮಾಡಿ ನಮ್ಮನಿ ಬಾಲಿಂಗ್ ಸ್ವಲ್ಪ ಆಡಿಸ್ಬೇಕಲ್ಲ ಮುಂದಿನವ್ರಿಗೆ. ಮ್ಯಾಚ್ ನೋಡೋ ಮುಂದೆ ಏನಾರೇನ ಸ್ವಲ್ಪ ಏನಾರ ಸ್ನ್ಯಾಕ್ಸ್ ತರಕ್ಕೆ ಹೋಗಿ ಬರೋಟಿಗೆ ಒಂದು ವಿಕೆಟ್ ಬಿತ್ತೆ, ಆಮೇಲೆ ನೀರು ತರಕ್ಕೆ ಹೋಗಿ ಬರೋಟಿಗೆ ಒಂದು ವಿಕೆಟ್ ಬಿತ್ತೆ. ವಾಟ್ ಇಸ್ ದಿಸ್? ಫಸ್ಟ್ ಯಾರತ್ತಂದ್ರೆ ನಮ್ಮ ಬಾಲರ್ ಸುಹೇಶ್ ಶರ್ಮಾ 3 ವಿಕೆಟ್ ತಗೊಂಡಾನ. ಅದ್ರ ಒಳಗೆ 1 ಓವರ್ ಒಳಗೆ 2 ವಿಕೆಟ್ ತಗೊಂಡಾನ ಮಾರಾಯ. ಬ್ರೋ, ಇಟ್ಸ್ ಲೈಕ್ ಕ್ರೇಜಿ. ಅದು ಆದ್ಮೇಲೆ ನಾ ಇಷ್ಟಾಗಿ ಓವರ್ ಆ್ಯಕ್ಟಿಂಗ್ ಮಾಡೋದಿನ ಅಂತ ಅನ್ನಿಸ್ಬೇಕು. ಯಾಕಂತಂದ್ರೆ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ಮ್ಯಾಚ್ ಯಾವ ಲೆವೆಲ್ ಒಳಗೆ ಗೆದ್ದಾರ ಅವರು. ನನಗೆ ಅನ್ಸಿದ್ದಿಲ್ಲ ಇಷ್ಟು ಜಲ್ದಿ ಮುಗೀತದ ಮ್ಯಾಚ್. ಹಿಂಗೆ ಚಾಲು ಆಗ್ಯದ ನೋಡಿಗೆ ಹಿಂಗೆ ಮುಗ್ದೇ ಬಿಟ್ಟದ. ಅದೇನು ಟೈಮ್ ಔಟ್ ಕೊಡ್ತಾರೆ ಗೊತ್ತೈತೆ, ಅದೇ ಅಲ್ಲೇ ಟೈಮ್ ಹೋಗಿದ್ದಿಲ್ಲ ಅಂತಂದ್ರೆ ಮುಗೀತು. ಒಂದು ಸ್ವಲ್ಪ 2 ತಾಸು ಮ್ಯಾಚ್ ಮುಗಿಸಿ ಮನೆಗೆ ಹೋಗಿ ಮುಕ್ಕೊಂಡ್ಬಿಟ್ರೆ ಅಷ್ಟೇ. ಹೆಜಲ್ವುಡ್ 3 ವಿಕೆಟ್ ತಗೊಂಡ, ಅದಾದ್ಮೇಲೆ ಯಶ್ ದಯಾಳ್ 2 ವಿಕೆಟ್ ತಗೊಂಡ, ಭುವನೇಶ್ವರ್ 1 ವಿಕೆಟ್ ತಗೊಂಡ, ಆ್ಯಂಡ್ ಶಫರ್ಡ್ 1 ವಿಕೆಟ್ ತಗೊಂಡ. ಅಂದರೆ ನೋಡ್ರಿ, ಮ್ಯಾಥಮೆಟಿಕ್ಸ್ ಒಳಗೆ ಗುಡ್ ಇರೋರಿಗೆ ಗೊತ್ತಾಯ್ತು ಆಲ್ಔಟ್ ಆಯ್ತು ಅಂತ ಹೇಳಿ, ಅವ್ರಿಗೆ ಆಲ್ಔಟ್ ತಗೊಂಡಾರ ಅಂತ ಹೇಳಿ ಗೊತ್ತಾಯ್ತು. ಇಲ್ಲ ಅಂತಂದ್ರೆ ನಾನೇ ಲೆಕ್ಕ ಮಾಡಿಸ್ತೀನಿ ನೋಡ್ರಿ. ಈಗ ಫಸ್ಟ್ ಇದೆಲ್ಲ ಕ್ಯಾನ್ಸಲ್, ಓಕೆ. ಸೊ ನಾ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ಎಷ್ಟು ಹೇಳ್ಬೇಕಾಗತ್ತೀನಿ ಏನಂತಂದ್ರೆ ಎಲ್ಲ ನೋಡ್ರಿ, ಫಸ್ಟ್ ಕ್ಲೋಸ್ ಹ್ಯಾಂಡ್ಸ್ ಅದು. ಸೊ ಹೆಜಲ್ವುಡ್ ಬಂದ 3 ವಿಕೆಟ್ ತಗೊಂಡ, ಸುರೇಶ್ ಶರ್ಮಾ ಬಂದ 3 ವಿಕೆಟ್ ತಗೊಂಡ, ಯಶ್ ದಯಾಳ್ ಬಂದ 2 ವಿಕೆಟ್ ತಗೊಂಡ, ಭುವನೇಶ್ವರ್ ಬಂದ 1 ವಿಕೆಟ್ ತಗೊಂಡ, ಆ್ಯಂಡ್ ಶಫರ್ಡ್ ಬಂದ 1 ವಿಕೆಟ್ ತಗೊಂಡ. ಎಲ್ಲರೂ ಕೂಡಿ ಒಂದು 10 ವಿಕೆಟ್ ತಗೊಂಡ್ರಿ. 10 ವಿಕೆಟ್ ತಗೊಂಡಾರತ್ತಂದ್ರೆ ನಮ್ಮ ಕಡೆ ಆಲ್ಔಟ್ ಅಂತಾರೆ ಅದಕ್ಕೆ. 14 ಓವರ್ 1 ಬಾಲ್ 101 ರನ್. ಹೆಂಗಂತಂದ್ರೆ ಸ್ವಾಮಿಗಳ ಮಂದಿ ಒಳಗೆ ಸ್ವಾಮಿಗಳಿಗೆ 101 ರೂಪಾಯಿ ಆಯರಿಗೆ ಕೊಟ್ಟಂಗೆ ಅವ್ರು ನಮಗೆ ರನ್ ಕೊಟ್ಟರು. ಆ್ಯಂಡ್ ನಾವು ಅಂದ್ರೆ 14 ಓವರ್ 1 ಬಾಲ್ ನಾವು ವಾಪಸ್ ಆಯರಿ ಮಾಡಂಗಿಲ್ರಿ. ಹಾಗೆ ನಾವು ಇರ್ಲಿಲ್ಲ ಅಂತ ಹೇಳಿ ಮ್ಯಾಲಿಂದ 1 ಬಾಲ್ ಹಾಗೆ ನಾವು ಆಯರಿ ಮಾಡಿಸ್ಕೊಳ್ಳೋದು ಇರೋದದು. ನಮ್ದು ಬೌಲಿಂಗ್ ಇತ್ತು, ನಾವು ಇಷ್ಟೆಲ್ಲ ವಿಕೆಟ್ ತಗೊಂಡು ಆಲ್ಔಟ್ ಮಾಡೇವಿ. ಈಗ ಏನು ಬರ್ತದೆ ನಮ್ದು? ಎಸ್, ಬ್ಯಾಟಿಂಗ್. ಬಟ್ ಬ್ಯಾಟಿಂಗ್ನು ಏನು ಇವ್ರು 102 ಹೊಡೆದಾರ. ಏನು ಆರಾಮ್ ಹೊಡಿತೇವೆ ಬಿಡು ಅನ್ನೋರ್ಗತ್ಲೆ ಆಡ್ಬೇಕು. ಬ್ರೋ, ಏನು ಸೀರಿಯಸ್ ಆಡಿದ್ರು 10 ಓವರ್ನೇ ಮ್ಯಾಚ್ ಮುಗಿಸ್ಬಿಟ್ರು. ಸೊ ಈಗ ನಮ್ದು ಬ್ಯಾಟಿಂಗ್ ಅದ.
ಅಂದರೆ ಇತ್ತು ನಿನ್ನೆ. ಸೊ ಏನಂತಂದ್ರೆ ಫಸ್ಟ್ ಆ್ಯಸ್ ಯೂಶ್ವಲ್ ನಮ್ಮ ಓಪನರ್ಸ್ ಯಾರದಾರ, ವಿರಾಟ್ ಆ್ಯಂಡ್ ಸಾಲ್ಟ್ ಅವ್ರು ಬಂದ್ರೆ, ಇಬ್ಬರು ಬಂದು ಪಾರ್ಟ್ನರ್ಶಿಪ್ಲೆ 30 ಹೊಡೆದ್ರು. ಆ್ಯಂಡ್ ವಿರಾಟ್ ಅವ್ರು ಔಟ್ ಆಗ ಮಯಾಂಕ್ ಬಂದ್ರೆ, ಮಯಾಂಕ್ ಬಂದಮೇಲೆ 19 ಹೊಡೆದ್ರು. ಆಮೇಲೆ ನಮ್ಮ ಸಾಲ್ಟ್ ಅವರು ಹಾಫ್ ಸೆಂಚುರಿ ಹೊಡೆದ್ರು, 56 ರನ್. ಆ್ಯಂಡ್ ಅದಾದಮೇಲೆ ಟೀಮಿನ ಕ್ಯಾಪ್ಟನ್ ಅವ್ರು ಬಂದು ಲಾಸ್ಟಿಗೆ 6 ಹೊಡೆದು ಒಂದು 15 ರನ್ ಹೊಡೆದು ಕೇರಿ ಮ್ಯಾಚ್ ಮುಗಿಸ್ಬಿಟ್ರೆ, ಲಾಸ್ಟಿಗೆ ಒಂದು 6 ಹೊಡೆದು ತೊಗೋರಿ ಮಾರಾಯ ಟಿಪ್ಸಿಗೆ ಅಂತ ಹೇಳಿ ಎಕ್ಸ್ಟ್ರಾ ರನ್ ಹೊಡೆದು ಕೇರಿ ಮ್ಯಾಚ್ ಮುಗಿಸ್ಬಿಟ್ರೆ. ಆ್ಯಂಡ್ ಮ್ಯಾಚ್ ಎಷ್ಟು ಜಲ್ದಿ ಮುಗಿದು, ಇಷ್ಟು ಜಲ್ದಿ ಮ್ಯಾಚ್ ಯಾವತ್ತು ಮುಗ್ದದ್ದು ನಂಗೆ ನೆನಪಿಲ್ಲ. ಮುಗಿದ್ರೆ ಇಷ್ಟು ಜಲ್ದಿ ಮ್ಯಾಚ್ ಮೊದಲಿಂದ ಯಾವಾಗ IPL ಸೀಸನ್ ಒಳಗೆ ಮುಗ್ದದ್ದು ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿತ್ತಂದ್ರೆ, ನಿಮಗೆ ಗೊತ್ತದೆ ಅಂದರೆ ನಾ ಏನು ಮಾಡಿ ಬ್ರೋ ನಿಂದಿರಿ. ಫಸ್ಟ್ ನಾವೇ ಎಲ್ಲರೂ RCBದವರೇ ನಜರ್ ಹಾಕ್ಬಿಟ್ಟೇವೆ ನಮ್ಮ ಟೀಮಿಗೆ. ಈ ರಿಯಾಕ್ಷನ್ ಕೊಟ್ಟರೆ ವ್ಯೂಸ್ ಜಾಸ್ತಿ ಬರ್ತವೆ, ಅದಕ್ಕೆ ಕೊಟ್ಟೆ. ಆ್ಯಂಡ್ ಬ್ರೋ ಏನು ಹೇಳಲಿಕ್ಕಿಲ್ಲ, ಐ ಆಮ್ ಸೋ ಹ್ಯಾಪಿ ಬ್ರೋ. ಜೂನ್ 3ನೇ ತಾರೀಕಿಗೆ ರಾತ್ರಿ 11 ಗಂಟೆಗೆ we will be holding a cup in our hands and saying RCB ಗೆದ್ದು. ಅಂದ್ರೆ ಹಗಲ್ ಎಲ್ಲ RCB ಎಷ್ಟು ಮಂದಿ ಫ್ಯಾನ್ಸ್ ಅದಾರಲ್ಲ ಬ್ರೋ, ಎಲ್ಲರೂ ಹಗಲ್ ಕನಸು ಕಾಣ್ಲಿಕತ್ತಾರ. ನಾನು 100% ಬೆಟ್ ಮಾಡಿ ಹೇಳ್ತೀನಿ ಹಗಲ್ ಕನಸು ಕಾಣ್ಲಿಕತ್ತಾರ ಅಂತ ಹೇಳಿ ನಾನು ಹೇಳ್ಕೊಂಡೆ. ಆಮೇಲೆ ಏನು ಹೇಳಿಕ್ ಬರ್ಬೇಡ, ಹಗಲ್ ಕನಸು ಕಾಣ್ಕೋದೇ ಇರಿ ನೀವು ಅಂತ ಹೇಳಿ. ಬ್ರೋ ಈ ಸಲ ಕಪ್ ನಮ್ದೆ. ಆ್ಯಂಡ್ ದಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ವಿಡಿಯೋ ಎಂಡ್ ಮಾಡ್ಲಿಕ್ಕೆ ಮನ್ಸಿನ ಬರ್ಲಿಕತ್ತಿಲ್ಲ, ಬಟ್ ಹಂಗಂತೇಳಿ ಹೇಳಿಗೂ ಏನು ಉಳಿದಿಲ್ಲ. ಏನಂತ ಹೇಳಿ ಅದೇ 8 ಸಲ ಹೇಳಿ, ಬರ್ನಲ್ಲಿ ಹಚ್ಕೋರಿ ಬರ್ನಲ್ಲಿ ಸ್ಟಾಕ್ ಅದಾವ, ಅದೇ ಎಷ್ಟು ಸಲ ಹೇಳಿ ಸಾಕಿನ್ನ. ನಮ್ಮ ಟೀಮಿಗೆ ಹೊಗಳನ್ ಭಾಳಷ್ಟು ಮಂದಿಗೆ ಬಿಟ್ಬಿಡುನಂತ, ಎಲ್ಲ ಪ್ಲೇಯರ್ಸಿಗೆ ಏನಿಂದರಿ ಒಂದ್ಸಲ RCB ಫ್ಯಾನ್ಸ್, RCB ಟೀಮ್ ಮೆಂಬರ್ಸ್ ಎಲ್ಲರಿಗೆ ಓಕೆ. ಆ್ಯಂಡ್ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನಾವೆಲ್ಲರೂ ಮತ್ತೆ ಭೇಟಿ ಆಗೋಣ ಅಂಥೇಳಿ. ಯಾವಾಗ? ಜೂನ್ 3 ರಾತ್ರಿ 11 ಗಂಟೆಗೆ. ಓಕೆ, ಬಾಯ್, ಟೇಕ್ ಕೇರ್.